ವಾರ್ತೆಗಳ ವಿವರ. ಮುಂದಿನ 6-7 ತಿಂಗಳ ಅವಧಿಯ ಒಳಗಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ವೇಳೆಯಲ್ಲಿ ವಿಮಾನಗಳು ಏರಿಳಿಯೋದಕ್ಕೆ ಅನುಕೂಲ ಆಗುವಂತೆ ಅಗತ್ಯ ಇರತಕ್ಕಂತ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಫೆಬ್ರವರಿ ಮಾಸಾಂತ್ಯದ ಒಳಗಾಗಿ ಸುಮಾರು 6 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳು ಆರಂಭಗೊಳ್ಳಲಿವೆ ಎಂದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಂಜಯ್ಯ ಮಠ್ ಹೇಳಿದರು. ಇಂದು ನಗರದ ಹೊರವಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ವಿವರ ನೀಡಿ ಮಾತನಾಡಿದರು. ಹಿಂದೆ ನವೀಕರಣಗೊಳ್ಳದೆ ಬಾಕಿ ಉಳಿದಿದ್ದ ವಿಮಾನ ನಿಲ್ದಾಣದ ಪರವಾನಗಿ ನವೀಕರಣದ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಿ ಆಡಳಿತಾತ್ಮಕ ಅಡೆತಡೆಗಳನ್ನು ನಿವಾರಣೆಗೊಳ್ಳಲಾಗಿದೆ. ಅಲ್ಲದೆ ಬಾಕಿ ಇದ್ದ 22 ಲಕ್ಷ ರೂಪಾಯಿ ದಂಡ ಪಾವತಿಸಲಾಗಿದ್ದು, ಮುಂದಿನ 3 ವರ್ಷಗಳ ಅವಧಿಗೆ ಪರವಾನಗಿ ನವೀಕರಿಸುವ ಅಗತ್ಯ ಇರುವುದಿಲ್ಲ ಎಂದವರು ತಿಳಿಸಿದರು. ಆಗದೆ ಇರುವುದು ನಾನು ಇಲ್ಲಿ ಬಂದಾಗ ತಿಳಿದಿತ್ತು. ಅದರ ಜೊತೆಯಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿದ್ದಾಗಲೇ ಪತ್ರಿಕಾ ಕಾರ್ಯ ಮುಗಿಬೇಕು ಅಂತಕ್ಕಂಥದ್ದನ್ನು ತಮ್ಮೆದುರಿಗೆ ಹೇಳಿದ್ದೆ. ಆ ಪ್ರಕಾರ ಅದು ಮರುದಿವಸ ಅಲ್ಲ, ಅವತ್ತೇ ಸಾಯಂಕಾಲ, ನೀವು ಮಾತನಾಡಿದ ಸಾಯಂಕಾಲವೇ 22 ಲಕ್ಷ ರೂಪಾಯಿ ಹಣ ನವೀಕರಣಕ್ಕಾಗಿ ತುಂಬಿ ಅದು ನವೀಕರಣಗೊಂಡಿದೆ. ಅದಕ್ಕೆ ಯಾವುದೇ ಇನ್ನೂ 3 ವರ್ಷಗಳ ಕಾಲ ಯಾವುದೇ ಅನಾನುಕೂಲ ಆಡಳಿತಾತ್ಮಕವಾಗಿ ಆಗೋದಿಲ್ಲ. ನಾನು ಅಲ್ಲಿ ತುಂಬಿರ್ತಕ್ಕಂಥ ರಸೀಟನ್ನು ಕೂಡ ತಮಗೆ ಮಾತು ಕೊಟ್ಟ ಪ್ರಕಾರ ಕಳಿಸ್ಕೊಟ್ಟಿದ್ದೆ ತಮ್ಮ ವಾಟ್ಸಪ್ಪಿಗೆ, ಬಹುಶಃ ಬಂದಿರಬಹುದು. ಸ್ನೇಹಿತರೆ, ಈಗ ನಮ್ಮ ಗುರಿ ಮುಂದಿನ 6 ರಿಂದ 7 ತಿಂಗಳು ಒಳಗಾಗಿ ರಾತ್ರಿ ವಿಮಾನ ಸಂಚಾರವನ್ನು ಪ್ರಾರಂಭ ಮಾಡತಕ್ಕಂಥ ಗುರಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಕಾರಣ 6 ತಿಂಗಳ ಯಾಕೆ ಬೇಕಾಗ್ಬೋದು ಅನ್ನುವಂಥ ಸಂದರ್ಭ ಬರ್ಬೋದು. ಇದೀಗ ನಾವು DVOR DME ಈ ಒಂದು ಯೋಜನೆಯನ್ನು ಮಂಜೂರಾತಿ ಕೊಟ್ಟಿದ್ದೇವೆ. ಸರ್, ಇದು DVOR ಅಂತ ಹೇಳಿ ದಿಕ್ಸೂಚನೆ ಕೊಡ್ತಕ್ಕಂತಹ ಒಂದು ಯಾಂತ್ರಿಕ ವ್ಯವಸ್ಥೆ ನಮ್ಮ ಏರ್ಪೋರ್ಟಲ್ಲಿ ಇರುವಂಥದ್ದು. ಇದು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದು ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಕೇಂದ್ರವನ್ನು ಸ್ಥಾಪನೆ ಮಾಡತಕ್ಕಂಥ ಸ್ಥಳದ ಮಣ್ಣನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ಮಣ್ಣಿನ ಪರೀಕ್ಷೆ ವರದಿ ಈ ವಾರದಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕೊಂದು ಕೆಲವೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ತಾಂತ್ರಿಕ ವಿಚಾರಗಳಿರ್ತವೆ. ಅಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಮೊದಲು ಮಣ್ಣಿನ ಪರೀಕ್ಷೆ ಬೇರೆ ಬೇರೆ ವಿಷಯದಲ್ಲಿ ಆಗಿದ್ದರೂ ಇದರಲ್ಲಿಯೂ ಕೂಡ ಒಂದು ಚೆಕ್ ಲಿಸ್ಟ್ ಪ್ರಕಾರ ಮಣ್ಣಿನ ತಪಾಸಣಾ ವರದಿ ಬರಬೇಕಾಗ್ತದೆ. ಸೊ ಅದನ್ನು ಒಂದು ವಾರದಲ್ಲಿ ಬರ್ಬೋದು. ಒಂದು ವಾರದಲ್ಲಿ ಅದು ನಾಳೆನೇ ನಾವು ಕೇಂದ್ರ ಕಚೇರಿಯಿಂದ ಬರೋ ಹಾಗೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಆ ಕೆಲಸದ ಅವಧಿ 6 ತಿಂಗಳಾಗಿದೆ. 6 ತಿಂಗಳಲ್ಲಿ ಆ ಕಾಮಗಾರಿ ಮುಗಿಬೇಕು. ಆ ಕಾಮಗಾರಿ ಮುಗಿದ ನಂತರವೇ ನಮ್ಮ ನೈಟ್ ಲ್ಯಾಂಡಿಂಗ್ ಏನು ರಾತ್ರಿ ವಿಮಾನ ಇಳಿತಕ್ಕಂಥ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿದ್ಯುತ್ ಸಂಪರ್ಕದ ಲೈಟಿಂಗ್ ವ್ಯವಸ್ಥೆ ಏನಿದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಉಳಿದಿರೋದು ಇದೇ ಒಂದು ಕೆಲಸ. ಇದು ಪೂರ್ತಿಯಾದ ತಕ್ಷಣವೇ ನಾವು ಸುಮಾರು ಅದಕ್ಕೆ 5-6 ತಿಂಗಳು ಬೇಕಾಗ್ತದೆ. ನಾನು 7 ತಿಂಗಳ 1 ತಿಂಗಳು ಹೆಚ್ಚಿಗೆ ಹಿಡಿದಿದ್ದೇನೆ. ಯಾಕಂದರೆ ಮನ್ಸೂನ್ ಒಂದು ಸ್ಟಾರ್ಟ್ ಆಗುವಂಥದ್ದು ಜೂನ್ದಲ್ಲಿ ಬರೋದ್ರಿಂದ 6-7 ತಿಂಗಳಲ್ಲಿ ನೈಟ್ ಲ್ಯಾಂಡಿಂಗಿನ ರಾತ್ರಿ ವಿಮಾನದ ಸಂಪರ್ಕ ಸಂಚಾರದ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಆಮೇಲೆ ಕಲ್ವಿಶಂಕರ ಸಂಸ್ಥೆ ಈ ಎಲ್ಲ ಸಾಮಾನ್ಯವಾಗಿ ಆಗಿದೆ. ಮುಖ್ಯವಾದಂಥದ್ದು ಅದು ನಾವು 6 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಬಂದಾಗ ಇವುಗಳು ಕೆಲವು ಇನ್ನೂ ಇದ್ದು ಈಗ ಆ ಕೆಲಸವನ್ನು ನಾವು ಮಾಡಿ ಸಂಬಂಧಪಟ್ಟಂಥ ಇಲೆಕ್ಟ್ರಿಕ್ ಕೆಲಸಗಳು ಮುಗಿದಿವೆ. ಆ ಮುಗಿದ ಮೇಲೆ ಅದರ ಪರೀಕ್ಷಾ ಒಂದು ಸರ್ಟಿಫಿಕೇಟ್ ಕೂಡ ಸಂಬಂಧಿಸಿದವರು ಕೊಡಬೇಕಾಗ್ತದೆ. ಒಟ್ಟು ನೈಟ್ ಲ್ಯಾಂಡಿಂಗ್ ಕೆಲಸವನ್ನು
6 ತಿಂಗಳಲ್ಲಿ ಮಾಡಲೇಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ನಮ್ಮ ಅಧಿಕಾರಿಗಳು ಹೊಂದಿದ್ದಾರೆ. ಅದನ್ನು ನಾವು ಕಾರ್ಗೋದು ಯಾವುದು ಏರ್ಫೋರ್ಸ್ ಇತ್ತು ಮುಗೀತದೆ. ಅದು ಇನ್ನು 6-7 ತಿಂಗಳಲ್ಲಿ ಎಲ್ಲ ಸಮಸ್ಯೆ ಪರಿಹಾರ.